ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಹ್ಯಾಪಿ ಕ್ರಿಸ್ಮಸ್. ಕ್ರಿಸ್ಮಸ್ ಪ್ರಯುಕ್ತ ಮನೆಯಲ್ಲೇ ಯಾವ ರೀತಿ ಇದು ಕ್ರಿಸ್ಮಸ್ ಬೇಬಿ ಫೋಟೋಶೂಟ್ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ನಾನಿಲ್ಲಿ ಫಸ್ಟ್ ಒಂದು ಪ್ಲೇನ್ ಕಲರ್, ವೈಟ್ ಕಲರ್ ಒಂದು ಪಂಚೆ ತಗೊಂಡಿದ್ದೀನಿ. ಡೆಕೋರೇಷನ್ಗೆ ಸ್ವಲ್ಪ ಸೊಪ್ಪು ಮನೆ ಹತ್ರ ಇರೋದು ಅದನ್ನ ಕಿತ್ಕೊಂಡಿದ್ದೆ. ಸೊ ಇದನ್ನ ಮೀಶೋ ಇಂದ ಆರ್ಡರ್ ಮಾಡಿದ್ದೆ. ಇದು ಕ್ರಿಸ್ಮಸ್ ಡ್ರೆಸ್ ಬೇಬಿದು. ನೆಕ್ಸ್ಟ್ ಅದು ಒಂದು ಶರ್ಟ್ ಕಾಫಿ ಕಲರ್ ಬೇಕಿತ್ತು ಅಂತ ಅದು ಅದೇ ಸಿಸರ್ ತಗೊಂಡಿದ್ದೀನಿ. ಆ ಬೇಬಿದು ಕ್ರಿಸ್ಮಸ್ ಡ್ರೆಸ್ ಹೇಗಿದೆ ಅಂದ್ರೆ ತೋರಿಸ್ತೀನಿ ರೀ. ಆ ಡ್ರೆಸ್ ಒಂದು ಆರ್ಡರ್ ಮಾಡಿದ್ದೆ. ಇನ್ನೆಲ್ಲ ಆಲ್ಮೋಸ್ಟ್ ಮನೇಲಿರೋ ಐಟಮ್ಸ್ ಅಲ್ಲೇ ನಾನು ಫೋಟೋ ಶೂಟ್ ಮಾಡಿದ್ದೀನಿ. ಇದು ಒಂದು ಬಲೂನ್ಸ್ ಕೊಟ್ಟಿದ್ರು, ಮತ್ತೆ ಬೇಬಿ ಡ್ರೆಸ್, ಕ್ರಿಸ್ಮಸ್ ಬೇಬಿ ಡ್ರೆಸ್. ಶರ್ಟ್ ಮತ್ತೆ ಹ್ಯಾಟ್, ಒಂದು ಪ್ಯಾಂಟ್, ಮತ್ತೆ ಇದು ಬ್ಯಾಗ್. ಇಷ್ಟ ಐಟಮ್ಸ್ ಅಲ್ಲೇ ನಾನು ಯಾವ ರೀತಿ ಕ್ರಿಸ್ಮಸ್ ಬೇಬಿ ಫೋಟೋ ಶೂಟ್ ಮಾಡ್ತೀನಿ ಅಂತ ನೀವೇ ನೋಡಿ. ಆ ಲೀವ್ಸ್ ಗಳಿಂದನೇ ಮರ ಬಿಡ್ಸೋಕೆ ಟ್ರೈ ಮಾಡ್ತೀವಿ, ತುಂಬಾ ಸಲನೇ ಟ್ರೈ ಮಾಡ್ತೀವಿ, ಬಿಡ್ಸಕ್ ಆಗದೇ ಇಲ್ಲ. ಸೊ ಫೈನಲ್ ಆಗಿ ಆ ಮರ ಬಿಡಿಸ್ತೀವಿ, ಕ್ರಿಸ್ಮಸ್ ಟ್ರೀನ. ನೋಡಿ ಈ ರೀತಿ ಬಿಡಿಸಿರ್ತೀವಿ, ಅದು ಮರ ಶೇಪೇ ಬರಲ್ಲ. ಸೊ ಮತ್ತೆ ಎಷ್ಟೊಂದ್ಸಲ ಟ್ರೈ ಮಾಡಾದ್ಮೇಲೆ ಶೇಪ್ ಬರುತ್ತೆ ಟ್ರೀದು, ಕ್ರಿಸ್ಮಸ್ ಟ್ರೀದು. ಸೊ ನೋಡಿ ಇವಾಗ ಕ್ರಿಸ್ಮಸ್ ಟ್ರೀ ತರನೇ ಶೇಪ್ ಬರ್ತಿದೆ. ಸೊ ಇದು ಫೈನಲಿ ಈ ತರ ಶೇಪ್ ಬಂತು ಕ್ರಿಸ್ಮಸ್ ಟ್ರೀದು. ಸೊ ಇದಕ್ಕೆ ಕ್ರಿಸ್ಮಸ್ ಟ್ರೀ ಐತಲ್ವಾ, ಇದು ಶರ್ಟ್. ಸೊ ಶರ್ಟ್ ಅಲ್ಲೇ ಅದು ಇದನ್ನ ಕಾಂಡ ಇದು ಕೊಡ್ಬೇಕು ಅಂತ. ಸೊ ಶರ್ಟ್ನೇ ಹಾಗೆ ಫೋಲ್ಡ್ ಮಾಡ್ಬಿಟ್ಟು, ಸ್ವಲ್ಪ ದಪ್ಪ ಆಗುತ್ತೆ ಅದು ಫೋಲ್ಡ್ ಮಾಡಿರೋದು, ಮತ್ತೆ ಅದನ್ನ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಡ್ತೀವಿ. ನೋಡಿ ಈಗ ಕ್ರಿಸ್ಮಸ್ ಟ್ರೀ ತರನೇ ಸ್ವಲ್ಪ ಆದ್ರೂ ಕಾಣ್ತಿದೆ ಅಲ್ವಾ. ಫೈನಲ್ ಆಗಿ ಮರ ರೆಡಿ ಆಯ್ತು ಕ್ರಿಸ್ಮಸ್ ಟ್ರೀದು. ಸೊ ನೆಕ್ಸ್ಟ್
ಸೊ ಸಡನ್ ಆಗಿ ಅಲ್ವಾ ಮಾಡಿದ್ದು, ಇದನ್ನ ಸ್ಟಾರ್ಗಳು ಅಂದ್ರೆ ಬೈಂಡಿಂಗ್ ಶೀಟ್ ಎಲ್ಲ ಯಾವ್ದ್ರಲ್ಲಾದ್ರೂ ಕಟ್ ಮಾಡ್ಕೋಬಹುದಿತ್ತು. ಸೊ ನಾವು ಅದನ್ನ ಮಾಡ್ಕೊಂಡಿರ್ಲಿಲ್ಲ. ಸೊ ಲೇಟ್ ಆಗಿತ್ತು ಅಂದ್ಬಿಟ್ಟು ಕ್ಲಿಪ್ಸ್ ಇರುತ್ತೆ ಅಲ್ವಾ, ಕ್ಲಾತ್ ಬಟ್ಟೆಗಳ ನೇತಾಕಕ್ಕೆ. ಸೊ ಆ ಕ್ಲಿಪ್ಸ್ ಅಲ್ಲೇ ಸ್ಟಾರ್ ಮಾಡಿದ್ವಿ. ಸೊ ಫೈನಲಿ ಆ ಸ್ಟಾರ್ ಚೆನ್ನಾಗ್ ಕಾಣ್ತಿತ್ತು, ಕಲರ್ ಕಲರ್ ಅಲ್ವಾ ಕ್ಲಿಪ್ಸ್. ಸೊ ಚೆನ್ನಾಗ್ ಕಾಣ್ತಿತ್ತು ಅಂತ ಅದನ್ನೇ ಫೈನಲ್ ಆಗಿ ಅದನ್ನೇ ಇಟ್ಕೊಂಡ್ವಿ. ಸೊ ನೋಡಿ ಅದು ಚೆನ್ನಾಗ್ ಕಾಣ್ತಿತ್ತು. ಮನೇಲಿರೋ ಐಟಮ್ಸೇ ನಾವು ಎಲ್ಲ ತಗೊಂಡಿರೋದು. ಸೊ ಅದರಿಂದನೇ ಕ್ರಿಸ್ಮಸ್ ಟ್ರೀಗೆ ಸ್ಟಾರ್ ಎಲ್ಲ ಮಾಡಿದ್ವಿ. ಸೊ ಇದಾದ್ಮೇಲೆ ಆ ಕ್ಲಿಪ್ಸ್ನೆಲ್ಲ ಒಂದೊಂದೇ ಸ್ಟಾರ್ ರೀತಿ ಹಾಕಿ ಮತ್ತೆ ಕಾಟನ್ ಇಟ್ಟಿದ್ದೀನಿ. ಸೊ ಫೈನಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಷನ್ ಆಯ್ತು. ನೋಡಿ ಹೇಗೆ ಕಾಣ್ತಿದ್ದೆ ಅಂತ, ಒಂಥರ ಶೈನಿಂಗ್ ಆಗಿ ಚೆನ್ನಾಗಿ ಕಾಣ್ತಿದೆ. ಸೊ ಇದೆಲ್ಲ ಕ್ರಿಸ್ಮಸ್ ಟ್ರೀ ಅರೇಂಜ್ ಆದ್ಮೇಲೆ, ಸೊ 5 ಮಂತ್ ಅಲ್ವಾ, 5 ಮಂತ್ಗೆ ಕಾಟನ್ ಅಲ್ಲೇ 5 ಅಂತ ಬರೀತಿದ್ವಿ. ಕಾಟನ್ ಇದು ಹತ್ತಿಲಿ 5 ಅಂತ ಮಾಡಿದೀವಿ. ಸೊ ಎಲ್ಲ ಆಗಿದೆ ಅಲ್ವಾ, ಬಲೂನ್ ಊದ್ಕೋಬೇಕು ಇವಾಗ. ಸೊ ಬಲೂನ್ ಎಲ್ಲ ಊದಿ ಆಯ್ತು. ಫೈನಲಿ ರೆಡಿ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ಸೊ ಇವಾಗ ಬ್ಯಾಲೆನ್ಸ್ ಆ ಡ್ರೆಸ್ ನ ಬೇಬಿಗೆ ವೇರ್ ಮಾಡಬೇಕು. ವೇರ್ ಮಾಡಿದ್ರೆ ಸೊ ಫುಲ್ ಕಂಪ್ಲೀಟ್ ಆಗುತ್ತೆ. ಬೇಬಿ ಡ್ರೆಸ್ ಹೇಗಿರುತ್ತೆ ಅಂತ ನೋಡಿ ವೇರ್ ಮಾಡ್ಬಿಟ್ಟು ಬರೋಣ. ಈಗ ಬನ್ನಿ. ಡ್ರೆಸ್ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿನೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ಯಾಪು ಮತ್ತೆ ಶರ್ಟು ಒಂದು ಪ್ಯಾಂಟು ಬಂದಿರುತ್ತೆ, ಬ್ಯಾಗು. ಸೊ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲೇ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅನ್ಕೋಬಹುದು ನೀವು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ.
ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಯಾವ ರೀತಿ ಬೇಬಿ ಫೋಟೋಶೂಟ್ ಕ್ರಿಸ್ಮಸ್ ಪ್ರಯುಕ್ತ ಬೇಬಿ ಫೋಟೋಶೂಟ್ ಯಾವ ರೀತಿ ಡೆಕೋರೇಷನ್ ಮಾಡಿದ್ವಿ ಅಂತ ನೀವೇ ನೋಡಿರ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.